ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿಕ್ಕಿ ಅಕ್ಕ ಪ್ಲೀಸ್ ತಿಂಡಿ ತಿನ್ನಕ್ ಬನ್ನಿ. ಯಾವ ಖುಷಿ ತಿಂಡಿ ತಿನ್ಲಿ ಚಿನ್ನು. ನನ್ ಗಂಡ ನನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಖುಷಿಗೆ ತಿಂಡಿ ತಿನ್ಲ. ತಿಂಡಿ ಬದಲು ಒಂದೆರಡು ತೊಟ್ಟು ವಿಷ ಕೊಟ್ಬಿಡು, ಕುಡಿದು ಸತ್ತೋಗ್ಬಿಡ್ತೇನೆ. ಚಿಕ್ಕಿ ಅಕ್ಕ ಆ ಥರ ಎಲ್ಲ ಮಾತಾಡಬೇಡಿ. ದ್ಯಾವ್ರ ಕೊಟ್ಟು ಜೀವ ದ್ಯಾವ್ರೇ ವಾಪಸ್ ತಗೋಬೇಕು. ನಮಗೆ ನಮ್ಮ ಜೀವದ ಮೇಲೆ ಯಾವುದೇ ಅಧಿಕಾರನೂ ಇಲ್ಲ ಅಂತ ತಾತಮ್ಮ ಹೇಳ್ತಿತ್ತು. ಸಾಯೋದು ಯಾವ ದೊಡ್ಡ ವಿಷಯ ಚಿಕ್ಕಿ ಅಕ್ಕ. ನೇಣು ಹಾಕೋಬೋದು, ಬಾವಿಗೆ ಹಾರು ಬೀಳ್ಬೋದು, ಅದರಲ್ಲಿ ಏನಿದೆ? ಈಸ್ಬೇಕು, ಇದ್ದು ಜಯಿಸ್ಬೇಕು ಅಂತ ತಾತಮ್ಮ ಹೇಳ್ತಾರೆ. ನಾನು ಅಳ್ತಿದ್ದಾಗ ನನ್ನ ತಾತಮ್ಮ ನನ್ನ ಕಣ್ಣೀರು ಒರೆಸಿ ಇದನ್ನೇ ಹೇಳ್ತಿದ್ದಿದ್ದು. ನಿನ್ ತಾತಮ್ಮ ಹೇಳಿದ್ದನ್ನೇ ಅದಕ್ಕೇನೋ ಹೇಳಿದ್ರು ಚಿನ್ನು. ನನ್ನ ಗಂಡನೇ ನನ್ನನ್ನು ಪಂಜೆ ಅಂದಾಗ ನಾನು ಸಾಯಕ್ಕೆ ಹೊರಟಿದ್ದೆ, ಆದ್ರೆ ಅದಕ್ಕೆ ತಡೆದ್ಬಿಟ್ರು. ನಂಗೆ ಎಲ್ಲರೂ ಇದ್ದಾರೆ ಚಿನ್ನು, ಅಪ್ಪ ಅಮ್ಮ ಅಕ್ಕ. ಈ ಮನೇಲಿ ನಾನೇ ಕೊನೆ ಮಗಳು. ಎಲ್ಲರೂ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ನನ್ ಗಂಡ ಅಂದ್ರೆ ನನಗ್ ಪ್ರಾಣ. ರಾಮು, ಚಂದು ಇಲ್ಲಿದ್ದಾನ? ತಾತ ಬೆಳಗ್ಗೆನೆ ಚಂದನು ಸಿದ್ಧಾರ್ಥು ಏನೋ ಕೆಲಸ ಇದೆ ಅಂತ ತಿಂಡಿನೂ ತಿಂದೆ ಹಾಗೆ ಹೋದ್ರು. ಇತ್ತೀಚೆಗೆ ಚಂದು ನಮ್ಮ ಜೊತೆಯಲ್ಲಿ ತಿಂಡಿ ತಿಂದಿದ್ದೇ ಇಲ್ಲ. ಹೌದು ರೀ, ಮೊನ್ನೆ ಆ ಭಾಗ್ಯ ಕೂಡ ಬಂದಿತ್ತು. ಇದನ್ನಲ್ಲ ನಿಮ್ ಕೊನೆ ಅಳಿಯ, ಅವನ್ನೆಲ್ಲ ಹಾಳು ಮಾಡ್ಬಿಟ್ಟ. ಮೊನ್ನೆಯಿಂದ ನಂಗೆ ಸರಿಯಾಗಿ ನಿದ್ರೆನೇ ಬರ್ತಾ ಇಲ್ಲ. ಅವನ್ ನಿಮ್ಮ ಅಳಿಯ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ದೇವ್ರಿಗೇ ಗೊತ್ತು. ನಮ್ ಶ್ವೇತಾ ಅಂತೂ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ಯೋಚನೆ ಮಾಡ್ಬಿಡೋ ಸುಲೋಚನ, ಚಂದು ಅವನನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡು ಬಂದೇ ಬರ್ತಾನೆ. ಅಪ್ಪ, ಅವನ್ನ ಯಾಕೆ ವಾಪಸ್ ಕರ್ಕೊಂಡು ಬರ್ಬೇಕು? ಹೇಗೋ ತೊಲಗಿ ಹೋಗಿದ್ದಾನೆ ತಾನೆ, ಹಾಗೆ ಹಾಳಾಗಿ ಹೋಗ್ಲಿ ಬಿಡಿ. ಅಟ್ಲೀಸ್ಟ್ ನನ್ನ ತಂಗಿನಾದ್ರೂ ಸುಖವಾಗಿರ್ತಾಳೆ. ಛೇ, ಅದು ಏನ್ ಮಾತು ಅಂತ ಆಡ್ತೀಯ ನೀನು? ಇನ್ನೇನಮ್ಮ, ಅವನ್ ದುರಾಸೆ ಕಾರಣಕ್ಕೆ, ಅವನ ಅವಿವೇಕತನಕ್ಕೆ ಒಂದು ಜೀವ ಬಲಿ ತಗೊಂಡ, ನಮ್ ಕಂಪ್ನಿಗೆ ಕೆಟ್ಟ ಹೆಸರು ತಂದ. ಅಂತವನು ಇದ್ರೆಷ್ಟು ಸತ್ರೆಷ್ಟು. ಕುಮುದ, ಮುಚ್ಚೆ ಬಾಯಿ. ಛೇ, ಸ್ವಂತ ತಂಗಿ ಗಂಡನ ಸಾಯ್ಲಿ ಅಂತೀಯಲ್ಲ. ನೀನು ಮನುಷ್ಯಲೇನೆ. ಗಂಡ ಹೆಂಡತಿ ಸಂಬಂಧ ನಿನಗೇನೆ ಗೊತ್ತು. ಗಂಡ 1000 ತಪ್ಪು ಮಾಡ್ಲಿ, ಅದನ್ನೆಲ್ಲ ಕ್ಷಮಿಸಿ ಅನುಸರಿಸಿ ಸಂಸಾರ ಮಾಡೋಳೆ ಹೆಂಡತಿ ಅನ್ಸ್ಕೊಳ್ಳೋದು ಎಲ್ಲ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ಅದು ನಿಜಾನೇ. ಗಂಡ ಹೆಂಡತಿ ಸಂಬಂಧ ನನಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಜರ್ಗೋ. ಇನ್ನು ಎಷ್ಟೊತ್ತ ಈ ರೀತಿ ಯೋಚನೆ ಮಾಡ್ತಾ ಇರ್ತೀಯ? ಈಗ ಏನಾಗಿದೆ ಅಂತ? ನೀನು ರಂಜಿತಿಗೆ ಬೈದಿದ್ದು ಸರಿನೇ. ನೀ ಬೈದೆ ಹೋಗಿದ್ರೆ ಈ ತರ ಅನಾಹುತಗಳು ಕಂಟಿನ್ಯೂ ಆಗ್ತಾ ಇತ್ತು. ತಪ್ಪು ಮಾಡಿದವರಿಗೆ ತಪ್ಪು ಮಾಡಿದೆ ಅನ್ನೋದೇ ಸರಿ. ಬಿ ಪ್ರಾಕ್ಟಿಕಲ್ ಮ್ಯಾನ್. ನನ್ನ ದೃಷ್ಟಿಲಿ ನಾನು ಮಾಡಿದ್ದೆ ಸರಿ ಅನ್ನಿಸ್ತಾ ಇದೆ ಸಿದ್ದು. ಆದ್ರೆ ಶ್ವೇತತೆ ಪರಿಸ್ಥಿತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ತಪ್ಪಾಡ್ದೇನೋ ಅನಿಸ್ತಾ ಇದೆ. ರಂಜಿತ್ ಮಾವ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಚಂದನ್, ಅವನು ನಿನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನೀನ್ ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ, ಏನೇ ಇದ್ರು ನೇರವಾಗಿ ಹೇಳೋ ಮನುಷ್ಯ ನಾನು. ಅವನು ನಿನ್ನನ್ನ ದಾಳದಾಗ ಬಳಸ್ಕೊಳ್ತಾ ಇದ್ದಾನೆ. ಬೇಕಾದ್ರೆ 3 ದಿನ ಬಿಟ್ಟು ನೋಡು, ಅವನು ಖಂಡಿತ ವಾಪಸ್ ಬರ್ತಾನೆ. ಬರ್ದೇ ಹೋದ್ರು? ಬರ್ದೇ ಹೋದ್ರೆ ನಾ ಶ್ವೇತತೆಗೆ ಹೇಗ್ ಮುಖ ತೋರಿಸ್? ಈಗಾಗ್ಲೇ ನಡೆದಿದ್ದಕ್ಕೆಲ್ಲ ನಾನೇ ಹೊಣೆ ಅಂತೀಯಾರೆ, ಅಜ್ಜಿನೂ ಹಾಗೆ ಹೇಳ್ತಿಯಾರೆ. ನಾನು ಕುಮುದ ಅವ್ರ ಹತ್ರ ರಂಜಿತ್ ಬಗ್ಗೆ ಮಾತಾಡಿದೆ. ಕುಮುದ ಅವ್ರು ಹೇಳದೆ ನನಗೆ ಸರಿ ಅನ್ಸುತ್ತೆ.
ಈಗಾಗಲೇ ರಂಜಿತನ ಹುಡ್ಕಕ್ಕೆ ಜನರನ್ನ ಬಿಟ್ಟಿದ್ದೀನಿ. ರಂಜಿತ್ ಸಿಗ್ತಾನೆ, ನಾನೇ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡ್ಬರ್ತೀನಿ. ನೀನಾ? ನಾನೇ. ಯಾಕೆ ಹೆದರ್ಕೆನಾ? ನಿನ್ ಕಂಡ್ರೆ ನನ್ಗೆ ಯಾಕೆ ಹೆದರಿಕೆ? ಮಾಡಬಾರ್ದು ಹಲ್ಕಾ ಕೆಲಸ ಮಾಡಿದ್ಯಲ್ಲ ಅದಕ್ಕೆ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನನ್ನ ಮಾತು ಬಿಡು, ನೀನೇನ್ ಮಾಡ್ತಾ ಇದ್ಯಾ? ನೀನ್ ಇದೇ ಟೀ ಅಂಗಡಿಗೆ ಯಾಕೆ ಬಂದು ಕೂತಿದ್ಯಾ? ಯಾರನ್ನ ಕಾಯ್ತಾ ಇದ್ಯಾ? ಓಹೋಹೋ, ಯಾವ್ದಾರ ಅಮ್ಮಾಯ ಹುಡ್ಗಿ ಬರ್ಲಿ, ಅವಳಗ್ ತಬ್ದಾರಿ ತೋರಿಸಿ ಅವಳ ಹಿಂದೆ ಬಿದ್ದು ಅವಳ ತಲೆ ಹೊಡೆದು ಅವಳ ಹತ್ರ ಇರೋ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗೋಣ ಅಂತನಾ? ಏನ್ ಮಾತಾಡ್ತಾ ಇದ್ಯಾ? ನಾಲ್ಗೆ ಬಿಗಿಟ್ ಮಾತಾಡೋ. ನಾನೇನ್ ಅನ್ಕೊಂಡಿದ್ಯಾ? ಇದ್ದದ್ದನ್ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ನಿನ್ನೇನ್ ಅನ್ಕೊಂಡಿದೀನಿ? ಕಳ್ಳ ಅನ್ಕೊಂಡಿದೀನಿ. ಅದ್ ಸರಿ, ನೀನ್ ನಿಜವಾದ ಕೆಲ್ಸ ಏನು? ಕಳ್ತನ ಮಾಡೋದೇ ನಿನ್ ಕೆಲ್ಸನ? ದುಡ್ಡು ತಿನ್ಬೇಕು ಅನ್ನೋದು ನಿನ್ ಮನ್ಸಿಗೆ ಬರೋದೇ ಇಲ್ವಾ? ನೋಡು, ನನ್ನ ಹತ್ರ ನಿನ್ ಒಡವೆ ದುಡ್ಡು ಏನೂ ಇಲ್ಲ. ಇರೋದೊಂದೇ ಶ್ವೇತ ಹತ್ರ ಇರೋ ಬಳೆ. ಬೇಕಂದ್ರೆ ಹೇಳು, ಅವಳ ಹತ್ರ ಕಟ್ ಬಂದು ನಿನಗೆ ಕೊಡ್ತೀನಿ. ನನಗ್ ನನ್ ದುಡ್ಡು ಬೇಡ, ನನ್ ಬಳೆನೂ ಬೇಡ. ನಾನು ಅದಕ್ ಬಂದಿಲ್ಲ. ಮತ್ತ್ಯಾಕೆ ಬಂದೆ? ನಿನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಯಾರು ನನ್ನ ಮನೆ ಕರ್ಕೊಂಡು ಹೋಗಕ್ಕೆ? ನಾನು ಎಲ್ಗೂ ಬರೋದಿಲ್ಲ. ನೀನ್ ಬರಲ್ಲ ಅಂದ್ರೆ ನಾನ್ ಕೇಳ್ಬೇಕಲ್ಲ. ನೀನನ್ ಹೇಗ್ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಗೊತ್ತು. ಇನ್ ಎಷ್ಟ್ ದಿನ ಈ ಟೀ ಕುಡ್ಕೊಂಡ್ ಕೂತಿರ್ತೀಯ? ಅದು ಅಲ್ದೆ ನಿನ್ ಮಾವನ್ ಮನೆ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ನಂಗೂ ಗೊತ್ತು. ಸುಮ್ನೆ ನಾಟಕ ಆಡ್ಬೇಡ, ಮರ್ಯಾದೆಯಿಂದ ಮನೆಗೆದ್ ನಡಿ. ನೋಡು, ನಿನ್ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನನ್ನ ವಿಷಯಕ್ಕೆ ಬರ್ದೇ ಇದ್ರೆ ನಿನಗೆ ಒಳ್ಳೇದು. ತಗೊಳ. ಹಂಗಾದ್ರೆ ನಿನ್ ಮನೆಗ್ ಬರೋದೇ ಇಲ್ಲ ಅಂತನಾ? ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಬರಲ್ಲ ಅಂದ್ರೆ ಬರಲ್ಲ. ನಾನು ನಮ್ಮ ಅವನ ಮನೆಗೆ ಬರಲ್ಲ ಅಂದ್ರೆ ಮನೆ ಕೆಲ್ಸದೋಳು ನೀನು. ನಿನ್ಗೇನ್ ಸಮಸ್ಯೆ? ನನಗೇನ್ ಸಮಸ್ಯೆ ಇಲ್ಲ ಮಾರಾಯ. ದಿನ ಬೆಳಗ್ಗೆ ಎದ್ದು ನಿನ್ನಂತ ಕಳ್ಳನ್ ಮುಖ ಯಾರು ನೋಡ್ತಾರೆ? ಆದ್ರೆ ಸಮಸ್ಯೆ ನಿನ್ ಹೆಂಡ್ತಿದು. ನೀನ್ ಮನೆ ಬಿಟ್ಟು ಬಂದಾಗಿಂದ ಒಂದು ಅನ್ನನೂ ತಿಂದಿಲ್ಲ, ಒಂದು ಗುಟುಕ್ ನೀರು ಕುಡ್ದಿಲ್ಲ. ಪಾಪ ಅವ್ರಿಗೆ ನೀನ್ ಕಳ್ಳ ಅಂತನೂ ಗೊತ್ತಿಲ್ಲದೆ ನಿನ್ನ ಜೀವಕ್ಕಿಂತ ಜಾಸ್ತಿನೇ ಪ್ರೀತಿಸ್ತಿದ್ದಾರೆ. ಹೋದ ಜನ್ಮದಾಗ ಅದೇನ್ ಪುಣ್ಯ ಮಾಡಿದ್ದೋ, ಈ ಜನ್ಮದಾಗೆ ಆ ಪುಣ್ಯದ ಗೀತಿ ಸಿಕ್ಕಿದ್ದಾಳೆ. ನಿನ್ ನಿಜವಾದ ಬಣ್ಣ ಏನು ಅಂತ ನಾನೇ ಆ ಪುಣ್ಯದ ಗೀತಿಗೆ ಹೇಳ್ಬೇಕಾಯ್ತದೆ. ಯಾರ್ಗೆ ಏನ್ ಹೇಳ್ಬೇಕು ಅಂತಿದ್ಯಾ? ನನಗ್ ನೀನೇನು ಅಂತ ಒಂದು ಅರ್ಥ ಆಗ್ತಲ್ಲ. ದೇವ್ರಂತ ಮಾವನ್ ಮನೆ ಇದೆ, ಚಿನ್ನದಂತ ಹೆಂಡ್ತಿ. ಕೆಲ್ಸ ಮಾಡು ಬಿಡು, ಬಿಟ್ಟಿ ಕೂಳಂತೂ ಗ್ಯಾರಂಟಿ. ನೆಮ್ಮದಿಯಾಗಿರೋದ್ ಬಿಟ್ಬಿಟ್ಟು ಈ ತರ ಕಳ್ತನ ಏನಕ್ ಮಾಡ್ತೀಯಾ? ಓಯ್, ಆಗ್ಲಿಂದ ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಭಗವದ್ಗೀತೆ ಓದ್ತಾ ಇದೆಯಾ? ಹೇಳೋದ್ನಲ್ಲ ನಾನು ಕೆಟ್ಟ ಮನುಷ್ಯ ಅಂತ. ನಾನು ಸುದ್ದಿಗೆ ಬಂದ್ರೆ ಸರಿ ಇರಲ್ಲ. ಅಂದ್ರೆ ಈಗ ನೀನ್ ಮನೆಗ್ ಬರಲ್ವಾ? ಬರಲ್ಲ. ಏನ್ ಮಾಡ್ತೀಯಾ? ಏನು ಮಾಡಲ್ಲ, ನೇರವಾಗಿ ಅಕ್ಕನ ಮನೆಗೆ ಹೋಗ್ತೀನಿ. ಆಮೇಲೆ ಅಕ್ಕನಿಗೂ ಅಪ್ಪಾಜಿಗೂ ನೀನೇನೇನು ಮಾಡಿದೆ ಅಂತ ಹೇಳ್ತೀನಿ. ಅಪ್ಪಾಜಿ ಅವಾಗ ಪೊಲೀಸಿಗೆ ಫೋನ್ ಮಾಡ್ತದೆ. ನಿನ್ನ ಯೋಗ್ಯತೆ ಎಲ್ಲರಿಗೂ ಗೊತ್ತಾಯ್ತದೆ. ನೀನು ಇಂಥವನು ಅಂತ ಗೊತ್ತಾದ್ರೆ ಚಿಕ್ಕಿ ಅಕ್ಕ ಕಣ್ಣೀರು ಹಾಕೋದಾದ್ರೂ ನಿಲ್ಲುತ್ತೆ. ಮರ್ಯಾದೆಯಿಂದ ಮನೆಗೆ ಬಂದು ಚಿಕ್ಕಿ ಅಕ್ಕನ ಕಣ್ಣೀರು ಓಡಿಸಿ ಸಮಾಧಾನ ಮಾಡ್ತೀಯೋ ಇಲ್ವೋ? ಈಗ ನೀನೇ ಹೇಳು, ಮರ್ಯಾದೆಯಿಂದ ಈ ಮಾವನ ಮನೆಗೆ ಬರ್ತೀಯಾ ಇಲ್ಲ ಪೊಲೀಸ್ ಮಾವನ ಮನೆಗೆ ಹೋಗಿ ರಾಗಿ ಬೀಸ್ತೀಯಾ? ಎಲ್ಲ ಮುತ್ತೈದೆರು ನಿನಗೆ ಕೈ ಮುಗಿದು ಐಶ್ವರ್ಯ ಕೊಡು, ಆರೋಗ್ಯ ಕೊಡು, ನನ್ನ ಗಂಡನ ಕಾಪಾಡು ಅಂತ ಕೇಳ್ತಾರೆ. ನೀನೇನೋ ನನಗೆ ಗಂಡನ ಕೊಟ್ಟೆ, ಆದರೆ ಅವ್ರ ಜೊತೆ ಬದುಕೋ ಭಾಗ್ಯನ ಕೊಟ್ಟಿಲ್ಲ. ಅಷ್ಟು ಸಾಲದು ಅಂತ ನನ್ನ ಗಂಡನ ನನ್ನ ಕಣ್ಮುಂದೆನೆ ತಂದು ನಿಲ್ಸಿದ್ಯಾ. ನೋಡೋಕ್ಕೂ ಆಗಲ್ಲ, ನೋಡದೆ ಇರೋದಕ್ಕೂ ಆಗಲ್ಲ. ಇದು ಎಂಥ ಅಗ್ನಿ ಪರೀಕ್ಷೆ, ನನಗೊಂದು ಅರ್ಥ ಆಗ್ತಾ ಇಲ್ಲ.
ನನಗೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಪ್ರಪಂಚದಲ್ಲಿ ಯಾವ ಹೆಣ್ಣು ಯಾವ ದೇವ್ರನ್ನೂ ಕೇಳ್ದಿರೋ ವರನ ಕೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಗಂಡನ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ಬೇಡ. ನನಗೊಂದೊಂದು ನಿಮಿಷನೂ ನರಕ ಆಗೋಗಿದೆ. ನೀನೇ ಕಾಪಾಡಬೇಕು. ಚಿನ್ನು, ದೇವ್ರ ಹತ್ರ ನಿನ್ ಗಂಡನ ಬಗ್ಗೆ ಕೇಳ್ಕೊತಾ ಇದ್ಯಾ? ನಿನ್ನಂತ ಒಳ್ಳೆ ಹುಡುಗಿನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಮಗಳೇ. ನಿನ್ ಗಂಡನ ಜೊತೆ ಖಂಡಿತ ಬಾಳ್ತ್ಯ. ನನ್ ಮನ್ಸು ಹಾಗೆ ಹೇಳುತ್ತೆ. ಗುಡ್ ಮಾರ್ನಿಂಗ್ ತಾತ. ಓ ಸಿದ್ದು, ಚಂದು, ಗುಡ್ ಮಾರ್ನಿಂಗ್. ತಾತ, ಈ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ರಂಗೋಲಿ ಅಂದ್ರೆ ಏನ್ ತಿಳ್ಕೊಂಡಿದೀಯ? ನಮ್ಮ ಭಾರತೀಯ ಸಂಸ್ಕೃತಿ ಪ್ರತೀಕ. ಇದನ್ನೆಲ್ಲ ಯಾವಾಗ ಕಲ್ತೆ ತಾತ? ಏನು ರಂಗೋಲಿ ನಾನು ಹಾಕೋದ? ಸರಿಯಾಗಿ ಹೇಳ್ದೆ ನೀನು. ಪೆನ್ನು ಪೆನ್ಸಿಲು ಬಳಪ ಇದನ್ನೇ ಸರಿಯಾಗಿ ಹಿಡ್ಕೊಳಕ್ ಬರಲ್ಲ ನನಗೆ. ನಮ್ಮ ಮೇಷ್ಟ್ರು ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಕೋಳಿ ಕಾಲಕ್ಷರ ಅಂತ ರೇಗಿಸ್ತಿದ್ರು ಕಣಯ್ಯ. ಹಾಗಾದ್ರೆ ಈ ರಂಗೋಲಿನ ಯಾರು ಬಿಡಿಸಿದ್ದು? ಇನ್ಯಾರು? ನಮ್ ಚಿನ್ನು ಹಾಕಿದ್ದು. ಸಿದ್ದು, ಈ ರಂಗೋಲಿನ ದಿನ ಹಾಕೋದಲ್ಲಪ್ಪ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀನ ಸ್ವಾಗತಿಸೋಕೆ ವಿಶೇಷವಾಗಿ ಹಾಕಿರ್ತಾರೆ ಈ ರಂಗೋಲಿನ. ನೋಡ್ ಚಂದು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನೀವಿಬ್ರು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀರಾ. ಕೆಲಸ ಮುಗಿಸಿ ಬೇಗ ಮನೆಗೆ ಬಂದ್ಬಿಡ್ಬೇಕು. ಎಲ್ರು ಕಾಯ್ತಾ ಇರ್ತಾರೆ. ಯಾವ ಹಬ್ಬ ಆದ್ರೆ ಏನ್ ತಾತ? ಶ್ವೇತತೆ ಮುಖ ನೋಡಿದ್ಯಾ? ಅವ್ರ ಕಣ್ಣಲ್ಲಿ ನೀರು ಇನ್ನೂ ನಿಂತೇ ಇಲ್ಲ. ನೋಡು ಚಂದು, ಸೂರ್ಯನ ಎದುರಿಗೆ ಮೋಡ ಎಷ್ಟೊತ್ತು ನಿಲ್ಲಕ್ಕಾಗತ್ತೆ ಹೇಳು? ರಂಜಿತಾ ಬರ್ತಾನೆ, ಬಂದೇ ಬರ್ತಾನೆ. ಬರದೆ ಎಲ್ಗಪ್ಪ ಹೋಗ್ತಾನೆ? ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೋಡು, ಇವತ್ತು ನೀವಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಆದಷ್ಟು ಕೆಲಸ ಮುಗಿಸಿ ಬೇಗ ಬಂದ್ರೆ ಎಲ್ರಿಗೂ ಜಾಸ್ತಿ ಸಂತೋಷ ಆಗತ್ತಪ್ಪ. ಸರಿ ತಾತ. ಬಾಯ್ ತಾತ. ಬಾಯ್ ಬಾಯ್. ಹೂ ಅಣ್ಣ, ಒಂದೆರಡ್ ಮಾರ್ ಜಾಸ್ತಿನೇ ತಗೊಂಡ್ಬಂದ್ಬಿಡು. ಬಂದಿದ್ದು ಮುತ್ತೈದರಿಗೆಲ್ಲ ಕೊಡ್ಬೇಕಾಯ್ತದೆ. ಆಮ್ಯಾಕೆ ಏನವ ಇದು? ಈ ಸರ ಹಾಕೋ, ಆ ಕಿವಿ ತೆಗೆದ್ಬಿಟ್ಟು ಈ ಜುಮ್ಕಿ ಹಾಕೋ. ಬೇಡ ಅವ, ನಾನು ಹಿಂಗೆ ಚೆನ್ನಾಗಿವ್ನಿ. ಹೌದು, ನೀನ್ ಚೆಲ್ವೆ. ಆದ್ರೂ ಇದನ್ನೆಲ್ಲ ಹಾಕೋ, ಇನ್ನು ಮುದ್ದ ಕಾಣ್ತಿ. ಯಾಕವ್ವ ಇದೆಲ್ಲ? ನೀನ್ ಹೇಳಿದ ಮಾತ್ ನಾನ್ ಕೇಳ್ತೀನೋ ಇಲ್ವೋ? ನಾನ್ ಹೇಳಿದ ಮಾತ್ ಕೇಳ್ಬೇಕು. ಅಮ್ಮ, ಚಿನ್ನು ಹೇಳಿದ್ದನ್ನೆಲ್ಲ ಬರ್ದಿದ್ದೀನಿ. ಎಲ್ಲ ಬರ್ದಿದ್ದಾಳಲ್ಲ ಚಿನ್ನು. ಬೆಲ್ಲ ಅಂತ ಬರ್ದಿದ್ಯಾ? ಅಚ್ಚ ಬೆಲ್ಲನೋ ಉಂಡೆ ಬೆಲ್ಲನೋ? ಅವ್ವ, ಉಂಡೆ ಬೆಲ್ಲನೇ ಚೆನ್ನಾಗಿರ್ತದಲ್ವಾ? ನಿನ್ಗೆ ಹೇಗಿದ್ರು ಎಲ್ಲ ಗೊತ್ತು, ಇನ್ನೇನು ಹೇಳ್ಕೊಡೋ ಕೆಲಸ ಇಲ್ಲ. ಅಮ್ಮ, ಹಾಗಾದ್ರೆ ನಾನು ಮಾರ್ಕೆಟ್ ಹೋಗಿ ಬರ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ನ ತಾತಮ್ಮ ಹೇಳ್ಕೊಟ್ರ ಚಿನ್ನು ನಿನ್ಗೆ? ನಂಗೆಲ್ಲಾನು ನನ್ನ ತಾತಮ್ಮನೇ ಹೇಳ್ಕೊಟ್ಟಿದ್ದು. ಅವ್ವ, ನಿಮ್ಗ್ ಗೊತ್ತಾ, ನಮ್ಮ ಊರ್ನಾಗೆ ನಮ್ಮ ಮನ್ಯಾಗೆ ಈ ಹಬ್ಬನ ಎಷ್ಟು ಚೆನ್ನಾಗಿ ಆಚರಿಸ್ತಿದ್ವಿ ಅಂತ? ನಮ್ಮ ಊರ್ನಾಗಿರೋ ಮುತ್ತೈದೆಯರೆಲ್ಲ ಮನೆಗ್ ಬರೋರು. ಅವ್ವ, ತಾತಮ್ಮ ನಾನು ಹಬ್ಬದ ಹಿಂದಿನ ದಿನನೇ ಹೂವ ಕಟ್ತಿದ್ವಿ, ರಾತ್ರಿ ಎಲ್ಲ ಕಟ್ತಿದ್ವಿ. ತಾತಮ್ಮ ನನ್ಗೆ ದೊಡ್ಡ ದೊಡ್ಡ ಕತೆ ಹೇಳೋದು. ಅವ್ವ, ನಾನ್ ಮೊದ್ಲು ಲಂಗ ದಾವಣಿ ಹಾಕೊಳ್ತಿದ್ದೆ. ಆದ್ರೆ ಈ ಮನ್ಯಾಗ ಎಲ್ಲರೂ ಇವತ್ತು ತುಂಬಾ ಬೇಜಾರಾಗವ್ರೆ, ಒಂಥರ ಇದಾರೆ. ಅವ್ವ, ಇವತ್ ಯಾಕೋ ಹಬ್ಬ ಇದ್ದಂಗೆ ಇಲ್ಲ ಅಲ್ವಾ?
ಯೋಚನೆ ಮಾಡ್ಬೇಡ ಚಿನ್ನು, ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆ ಮದುವೆ ಮನೆ ತರ ಆಗೋಗ್ಬಿಡುತ್ತೆ. ಯಾಕ್ ತಾತ ಪಟಾಕಿ ಹೊಡಿತಿದ್ದೀರಾ? ನೋಡ್ತಾ ಇರು ಎಂತ ಪಟಾಕಿ ತಂದಿದ್ದೀನಿ ಅಂತ. ಪಟಾಕಿ ಬರ್ತಿದ್ಯಾ ಅಂತ ಮೊದ್ಲೇ ಹೇಳೋದು ತಾನೆ. ಮೊದ್ಲೇ ಹೇಳಿದ್ರೆ ನಿಂಗೆ ಈ ತರ ಸರ್ಪ್ರೈಸ್ ಆಗ್ತಿತ್ತಾ? ಅದಕ್ಕೆ ಹೇಳಿಲ್ಲ. ಇಲ್ಲಿ ಇವ್ರಿಬ್ರನ್ನು ಬೇರೆ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದು ನಿಜ ಅಮ್ಮ. ಪಾರ್ವತಿ, ಜಾಸ್ತಿ ಓಡಾಡ್ಬೇಡಮ್ಮ, ಹಬ್ಬದ ದಿನ ಆಯಾಸ ಮಾಡ್ಕೋಬೇಡ. ಹೋಗು, ಸ್ವಲ್ಪ ರೆಸ್ಟ್ಗೆ ಹೋಗು. ಆಯ್ತು ಮಾವ, ಚಿಂತೆ ಮಾಡ್ಬೇಡಿ. ಅಲ್ಲಿ ನೋಡೆ, ಯಾಕಮ್ಮ, ಏನಾಯ್ತು? ಯಾಕೆ ನಿನ್ ಕಣ್ಣಲ್ಲಿ ನೀರು? ಗೊತ್ತಿಲ್ಲ ಕಣೆ, ಕಳೆದೋಗಿರೋ ದುಃಖಕ್ಕೋ ಅಥವಾ ಮತ್ತೆ ಸಿಕ್ಕಿರೋ ಸಂತೋಷಕ್ಕೋ ಗೊತ್ತಿಲ್ಲ. ಪ್ರತಿ ಹಬ್ಬದಲ್ಲೂ ನನ್ನ ಹಿರೇ ಮಗಳ ನನ್ನ ಜೊತೆ ಇಲ್ವಲ್ಲ ಅಂತ ಕೊರಗು ಇದ್ದೇ ಇರ್ತಿತ್ತು. ಪ್ರತಿ ಹಬ್ಬದಲ್ಲೂ ರೂಮಲ್ಲಿ ಒಬ್ಳೆ ಕುತ್ಕೊಂಡು ಆಳ್ತಿದ್ದೆ. ಆ ಚಿತ್ರಹಿಂಸೆ ಯಾವ ತಾಯಿಗೂ ಬೇಡ ಮಗಳೇ, ಬೇಡ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕ್ಷಾತ್ ಲಕ್ಷ್ಮಿ ಬಂದಾಗ ಬಂದಿದೀಯ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಮಗಳು ಮನೆಗೆ ಬರ್ಲಿ ಅಂತ ಆ ದೇವ್ರ ಹತ್ರ ಕೈ ಮುದ್ದು ಕೇಳ್ಕೊಂಡಿದ್ಕು ಸಾರ್ಥಕ ಆಯ್ತು ಕಣೆ ಕಲ್ಪನಾ. ಕಲ್ಪನಾ, ಒಂದ್ ಕಡೆ ನೀ ಬಂದಿರೋದು ನೋಡಿ ಸಂತೋಷನೂ ಆಗುತ್ತೆ, ಇನ್ನೊಂದ್ ಕಡೆ ಹಳದ್ನೆಲ್ಲ ಜ್ಞಾಪಿಸ್ಕೊಂಡು ಸಂಕಟನೂ ಆಗುತ್ತೆ. ಯಾಕಮ್ಮ ಹಳೆದನ್ನೆಲ್ಲ ನೆನ್ಸ್ಕೊಂಡು ನೊಂದ್ಕೋತೀಯ? ನಾನ್ ಬಂದಿದ್ದೀನಲ್ಲ, ಇನ್ಯಾವತ್ತೂ ನಿನ್ನ ಮಗಳು ನಿನ್ನಿಂದ ದೂರ ಹೋಗಲ್ಲ. ಆ ಮಹಾಲಕ್ಷ್ಮಿ ಮೇಲಾಣೆ. ಸುಲೋಚನಾ, ಏನಾಗ್ಬೇಕು ಅಂತಿರುತ್ತೋ ಅದೆಲ್ಲ ದೈವ ಸಂಕಲ್ಪ. ನಾನು ನೀನು ನಿಮಿತ್ತ ಮಾತ್ರ. ವರ್ಷಕ್ಕೊಮ್ಮೆ ಬರೋ ಹಬ್ಬದಲ್ಲಿ ಯಾಕೆ ಕಣ್ಣೀರ್ ಹಾಕ್ತೀಯಾ? ಎಲ್ಲಿ ಕುಮುದ, ಶ್ವೇತಾ ಯಾರು ಕಾಣ್ತಾ ಇಲ್ಲ? ಕುಮುದ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಶ್ವೇತಾ ಬಹುಶಃ ಡ್ರೆಸ್ ಚೇಂಜ್ ಮಾಡ್ತಾ ಇರಬಹುದು. ಎಲ್ರು ಪೂಜೆಗೆ ಬರೋ ಹೊತ್ತಾಯ್ತು, ಇವ್ರಿಬ್ರು ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದಾರೆ? ಕಲ್ಪನಾ, ಗೊಂಬೆ ಇಲ್ಲಮ್ಮ. ಅಮ್ಮ, ಗೊಂಬೆ ಆಗ್ಲೇ ಬಂದ್ಲು. ಗೊಂಬೆ ಬಂದು ಚಿನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಇನ್ನು ಇವತ್ತಿನ ದಿವಸ ಅವರಿಬ್ಬರನ್ನು ಬೇರೆ ಮಾಡೋಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಅಕ್ಕ, ಏನಕ್ಕ ಇದು? ಈ ಹಬ್ದಾಗೆ ಉಪವಾಸ ಇದ್ದು ದ್ಯಾವ್ರ ಪೂಜೆ ಮಾಡ್ತಾರೆ, ನೀನ್ ನೋಡಿದ್ರೆ ತಿಂತ ಕೂತಿದ್ಯಾ? ನಾನಾ ಉಪವಾಸನ? ಈ ಜನ್ಮದಲ್ಲಿ ಅದ್ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಉಪವಾಸ ಮಾಡಿದ್ರೆ ತಲೆ ಎತ್ತರಕ್ ಬಿದ್ದೋಗ್ಬಿಡ್ತೀನಿ ಅಷ್ಟೇ. ಯಾಕಪ್ಪ ಆಗಕ್ಕಿಲ್ಲ? ಮನ್ಸ್ ಮಾಡಿದ್ರೆ ಏನ್ ಬೇಕಾರ್ ಮಾಡ್ಬೋದು ಅಂತ ನೀನೇ ತಾನೇ ಹೇಳಿದ್ದು. ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ತಿಂದ ಏನು ಮಾಡೋದಿಕ್ಕಾಗಲ್ಲ. ನಿನಗಂತ ಒಳ್ಳೆ ರಾಜ್ಕುಮಾರ ಸಿಕ್ಕಿದಾನೆ, ಅವ್ರಿಗೋಸ್ಕರ ಆದ್ರೂ ವರ್ಷಕ್ ಒಂದ್ ದಿವಸ ಉಪವಾಸ ಇದ್ದು ದ್ಯಾವ್ರ ಪೂಜೆ ಮಾಡಕ್ ಆಗಕ್ಕಿಲ್ವಾ? ಹೆಂಡತಿ ಆದವಳು ಗಂಡನ್ಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಇರ್ಬೇಕು. ನಿನ್ ರಾಜ್ಕುಮಾರನ್ಗೋಸ್ಕರ ಮಾಡ್ತೀಯೋ ಇಲ್ವೋ? ಮಾಡ್ತೀನಮ್ಮ ಮಹಾತಾಯಿ, ಮಾಡ್ತೀನಿ. ನೀನ್ ಇಷ್ಟ ಹೇಳದ್ಮೇಲೆ ನಾನ್ ಮಾಡ್ದೇ ಇದ್ರೆ ನೀನ್ ಬಿಡ್ತೀಯಾ? ಜಾಣೆ ಅಕ್ಕ ನೀನು, ಅದಕ್ಕೆ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಚಿನ್ನು, ನನ್ ರಾಜ್ಕುಮಾರನ್ ಜೊತೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಿದ್ದಲ್ಲ, ಹೇಗೆ ಆ ಮನುಷ್ಯ?